ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಮಾತಾಡ್ತಾ ಇರೋದು. ಇವತ್ತು ಡ್ಯೂಡ್ ಆ್ಯಪಿಂದ ಕೆಲವೊಂದು ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ ನಿಮಗೋಸ್ಕರ. ಅದರ ಸತ್ಯ ಅಸತ್ಯತೆಗಳನ್ನ ತಿಳಿಸೋಕ್ಕೆ ಜೆನ್ಯೂನ್ ರಿವ್ಯೂ ಮಾಡ್ತಾಯಿದ್ದೀನಿ. ನಮ್ಮದು ಈಗಷ್ಟೇ ಮಾಡಿರ್ತಕ್ಕಂಥ ಚಾನಲು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮುಂದೆ ಏನು ಮಾಡಬೇಕು ಅನ್ನೋದನ್ನ ದಯವಿಟ್ಟು ನನಗೆ ತಿಳಿಸಿ. ದಿನಗಳ ಮುಂಚೆ 1000 ರೂಪಾಯಿ ರೇಂಜಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ಗಳನ್ನ ಆರ್ಡರ್ ಮಾಡಿದ್ದೆ ನಾನು. ಹೇಗಿದೆ ಅದು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೂ ಚೆಕ್ ಮಾಡಿಲ್ಲ, ಇನ್ನು ನಿಮ್ಮ ಮುಂದೆನೇ ಚೆಕ್ ಮಾಡಬೇಕು. ಚೆಕ್ ಮಾಡಿಬಿಟ್ಟು ಒಂದೊಂದೇ ನಿಮಗೆ ಹೇಳ್ತೀನಿ, ಓಕೆನಾ? ದಯವಿಟ್ಟು ಇದು ಜೆನ್ಯೂನ್ ರಿವ್ಯೂ. ನಿಮಗೆ ಇಷ್ಟ ಆದರೆ ಮಾತ್ರ ತಗೊಳ್ಳಿ. ನಾವು ಯಾವುದನ್ನು ಪ್ರಮೋಷನ್ ಮಾಡ್ತಾ ಇಲ್ಲ, ಅರ್ಥ ಆಯ್ತಾ? ಆರ್ಡ್ರ್ ಮಾಡಿದ್ದು 16 ಐಟಮಲ್ಲಿ ಇಷ್ಟು ದೊಡ್ಡ ಬಾಕ್ಸಲ್ಲಿ ಬಂದಿದೆ. ಇದನ್ನು ಇವಾಗ ತಾನೇ ಓಪನ್ ಮಾಡಿದ್ದೀನಿ. ಹಾಗೆ ಎಲ್ಲದನ್ನೂ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವ್ಯಾವ ಐಟಮ್ ಹೆಂಗಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಆಯಿತಾ? ಒಂದೊಂದೇ ಓಪನ್ ಮಾಡ್ತಾ ಹೋಗೋಣ. ಅದಕ್ಕೆ ಡ್ಯೂಡ್ ಆ್ಯಪಲ್ಲಿ ಎಷ್ಟು ನೀವು ತಗೊಬೋದಾ ಬೇಡ ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ತರಿಸಿದ್ರಲ್ಲಿ ಮೊದಲನೇ ಪ್ರಾಡಕ್ಟ್ ಬಂದುಬಿಟ್ಟು ಮಿರರು, ಬಾತ್ರೂಮ್ ಮಿರರು. ಏನು ಹಾರ್ಡ್ ಅಂತ ಏನೂ ಇಲ್ಲ, ಇದು ಮುಖ ನೋಡ್ಕೊಬೋದು. ಇದ್ರ ಮೇಲೆ ರ್ಯಾಪರ್ ಹಾಕಿದ್ದಾರೆ, ಫೋಟೋ ಕಳಿಸ್ತೀನಿ ಹೆಂಗೆ ಕಾಣುತ್ತೆ ಅಂತೇಳಿ, ಓಕೆನಾ? ಹಿಂಗೆ ಬೆಂಡು ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಬಂದುಬಿಟ್ಟು ಪ್ಲಾಸ್ಟಿಕ್ಕಿಂದಿದು, ಆಯಿತಾ? ಇದಕ್ಕೆ ಬಂದುಬಿಟ್ಟು ಡ್ಯೂಡ್ ಆ್ಯಪಲ್ಲಿ 48 ರೂಪಾಯಿ. 48 ರೂಪಾಯಿಗೆ ಪರವಾಗಿಲ್ಲ, ಇನ್ನೂ ಸ್ವಲ್ಪ ಬೆಟರ್ ಕೊಡ್ಬೋದಿತ್ತು. ಪರವಾಗಿಲ್ಲ, 48 ರೂಪಾಯಿಗೆ ಪರವಾಗಿಲ್ಲ, ಓಕೆನಾ? ಯಾರಾದರೂ ತರಿಸ್ಕೊಳ್ಳೋರಿದ್ರೆ ತರಿಸ್ಕೊಬೋದು. ಫೇಸ್ ಹೆಂಗೆ ಕಾಣುತ್ತೆ, ಕ್ಲಿಯರ್ ಇದೆಯಾ ಇಲ್ವಾ ಅನ್ನೋದನ್ನ ನಾನು ಫೋಟೋ ಹಾಕ್ತೀನಿ, ಓಕೆನಾ? ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಕಟರು. ಹೆವಿ ಡ್ಯೂಟಿ ಕಟರ್ ಅಂತ ಕೊಟ್ಟಿದ್ದಾರೆ. ಅಷ್ಟೇನು ಹೆವಿಯಾಗೇನು ಇಲ್ಲ, ಇದು ನೋಡ್ಬೋದು ನೀವು. ಪರವಾಗಿಲ್ಲ, ಯೂಸ್ ಮಾಡ್ಬೋದು. ಇದ್ರ ರೇಟ್ ಬಂದ್ಬಿಟ್ಟು 110 ರೂಪಾಯಿ ಒಂದು, ಅಂದರೆ ಎರಡಕ್ಕೆ ಸೇರಿ 110 ರೂಪಾಯಿ. ಇನ್ನೊಂದು ಪೀಸು ಇದೆಲ್ಲೋ ಇದೆ, ಹಾಂ ಇಲ್ಲಿದೆ, 2 ಕಳಿಸಿದ್ದಾರೆ. ಕ್ವಾಲಿಟಿ ಪರವಾಗಿಲ್ಲ, ದುಡ್ಡಿಗೆ ತಕ್ಕಂಗೆ 55 ರೂಪಾಯಿ ಒಂದು, ದುಡ್ಡಿಗೆ ತಕ್ಕಂಗೆ ಕ್ವಾಲಿಟಿ ಪರವಾಗಿಲ್ಲ. ಏನು ಕಟ್ ಮಾಡುತ್ತೋ ಇಲ್ವೋ ಅನ್ನೋದನ್ನ ತೋರಿಸ್ತೀನಿ ನನಗೆ, ನೋಡಿ. ಈಸಿಯಾಗಿ ಕಟ್ ಮಾಡ್ತಾ ಇದೆ, ಏನು ತೊಂದರೆ ಇಲ್ಲ. ಇದು ಮಾತ್ರ ಅಲ್ಲ, ಪ್ರತಿಯೊಂದೂ ವೈರಿಂದ ಹಿಡಿದು ಎಲ್ಲನೂ ಕಟ್ ಮಾಡುತ್ತೆ. ನೋಡಿದೆ, ಟೆಸ್ಟ್ ಮಾಡಿದೆ ನಾನು, ಚೆನ್ನಾಗಿದೆ, ಸರಿನಾ? ಇದನ್ನು ತೊಗೊಬೋದು. ಎಲೆಕ್ಟ್ರಿಕಲ್ ವರ್ಕು, ದೆನ್ನು ಈ ನೆಟ್ವರ್ಕಿಂಗ್ ವರ್ಕ್ಗಳಕ್ಕೆಲ್ಲ ಯೂಸ್ ಆಗುತ್ತೆ, ಇದು ತೊಗೊಬೋದು, ಓಕೆನಾ? ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಟ್ರೈಪಾಡು. ಹಾಂ, ಇಲ್ಲಿದೆ ಟ್ರೈಪಾಡು. ಇದ್ರ ರೇಟ್ ಬಂದ್ಬಿಟ್ಟು 47 ರೂಪಾಯಿ. 47 ರೂಪಾಯಿಗೆ ಈಗಿನ ಕಾಲದಲ್ಲಿ ಏನು ಸಿಗುತ್ತೆ ಅಂದರೆ? ಆದರೂ ಕ್ವಾಲಿಟಿ ಬಂದ್ಬಿಟ್ಟು ಅಷ್ಟೇನು ಚೆನ್ನಾಗಿಲ್ಲ. ನೋಡಿ, ಇವಾಗಲೇ ನನ್ನ ಕೈಯಲ್ಲಿದೆ, ಮುರಿದೋಗ್ಬಿಟ್ಟೈತೆ. ಅಂದರೆ ಕ್ವಾಲಿಟಿ ಅಷ್ಟೇನಿಲ್ಲ, ಮಾಡ್ಸೋಂಗೆ ಕ್ವಾಲಿಟಿ ಏನೂ ಇಲ್ಲ. ಆದರೆ ಯೂಸ್ ಮಾಡ್ಬೋದು. 47 ರೂಪಾಯಿಗೆ ಓಕೆ ಇದೆ. 47 ರೂಪಾಯಿಗೆ ಓಕೆ ಇದೆ, ಪರವಾಗಿಲ್ಲ, ಸರಿನಾ? ತರಿಸ್ಕೋಬೋದು. ಲಾಸ್ ಆಗುತ್ತೆ ಅನ್ನೋರು ದಯವಿಟ್ಟು ಹೋಗಿ ಅಂಗಡಿಗಳಲ್ಲಿ ನೋಡ್ಬಿಟ್ಟು ತಗೊಳ್ಳಿ, ಸರಿನಾ? 4ನೇ ಪ್ರಾಡಕ್ಟು ಬಂದ್ಬಿಟ್ಟು ಶೂ ಕವರು. ಶೂ ಕವರ್ ಅಂದ್ರೆ ಏನು, ಸ್ವಲ್ಪ ಹೊಸದು, ಕೆಲವೊಬ್ರಿಗೆ ಬೇಕಾಗುತ್ತೆ. ಬೈಕ್ ಓಡಿಸೋರಿಗಂತೂ ಇದು ತುಂಬ ಅಗತ್ಯತೆ. ಏನಿದೆ ಅಂತ ತೋರಿಸ್ತೀನಿ ತಡಿ. ನಮ್ಮ ಶೂಗಳಿರುತ್ತಲ್ವ, ಶೂ ಮೇಲೆ ಹಾಕ್ಕೊಳ್ಳೋಕ್ಕೆ, ಮಳೆ ಬರುವಾಗೆಲ್ಲ ಚಂಡಿ ಆಗಬಾರ್ದು ಅಂತೇಳಿ ಶೂ ಒಳಗೆ ಹಾಕ್ಕೊಳ್ಳೋಕ್ಕೆ, ಶೂ ಮೇಲೆ ಹಾಕ್ಕೋಬೋದು. ಇದನ್ನು ಕ್ವಾಲಿಟಿ ಬಂದ್ಬಿಟ್ಟು ಸಖತ್ತಾಗಿದೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಕ್ವಾಲಿಟಿ ಮಸ್ತ್. ನಾನು ಅಂದ್ಕೊಂಡಂಗಿಲ್ಲ, ಕ್ವಾಲಿಟಿ ಬಂದ್ಬಿಟ್ಟು ಸಖತ್ತಾಗಿದೆ. 2 ಸೇರಿ 84 ರೂಪಾಯಿ ಇದು, ಸರಿನಾ? ಅದೇ ಫ್ಲಿಪ್ಕಾರ್ಟಲ್ಲಿ ಎಲ್ಲ ತೊಗೊಂಡೋದ್ರೆ ನೀವು 100-120 ರೂಪಾಯಿ ಒಂದು ಪೀಸು, ನೀವು ನೋಡ್ಬೋದು.
ಎರಡಕ್ಕೆ ಸೇರಿ 84 ರೂಪಾಯಿ, ಅಂದರೆ 42 ರೂಪಾಯಿ ಒಂದು ಪೀಸು. ನಾನು 2 ತರಿಸಿದ್ದೀನಿ, 2 ಇದೆ ನೋಡಿ. ಇಲ್ಲೊಂದಿದೆ, ಇಲ್ಲೊಂದಿದೆ, 2 ಪೀಸ್ ಇದೆ. ಕ್ವಾಲಿಟಿ ಚೆನ್ನಾಗಿದೆ, ತರಿಸ್ಕೊಬೋದು ನೀವು. 5 ಸ್ಟಾರ್ ಕೊಡ್ಬೋದು ಅದಕ್ಕೆ, ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ನೆಕ್ಸ್ಟು ನಮ್ಮ ಹತ್ರ ಇರೋದು ಲೈಟ್ರ್, ಎಲೆಕ್ಟ್ರಿಕ್ ಲೈಟ್ರು. ಅಲ್ಲೆಲ್ಲ ಹುಡ್ಕೋದು ಬೇಡ, ನನ್ನ ಜೋಬಲ್ಲಿದೆ. ಸಖತ್ತಾಗಿಲ್ಲ ಎಲೆಕ್ಟ್ರಿಕಲ್ ಲೈಟ್ರು. ವರ್ಕ್ ಆಗ್ತಾ ಇದೆ ನೋಡಿ, ಇದು ನಿಮಗೆ ಕಾಣುತ್ತೆ ನೋಡಿ. ವರ್ಕ್ ಆಗುತ್ತೆ, ಚೆನ್ನಾಗಿದೆ. ಇನ್ನೂ ಚಾರ್ಜಿಗೆ ಇಕ್ಕಿಲ್ಲ ನಾನು, ಚಾರ್ಜಿಗೆ ಇಕ್ಕಿದ ಮೇಲೆ ನೋಡ್ತೀನಿ. ಅದ್ರ ಜೊತೆಗೆ ಒಂದು ಸಣ್ಣ ಲೈಟ್ ಇದೆ, ಕಾಣಿಸ್ತಿದೆ ಅಲ್ವಾ ಲೈಟ್? ಇದು ಸಣ್ಣದೊಂದು ಲೈಟ್ ಇದೆ. ಚಾರ್ಜ್ ಮಾಡಿದ್ರೆ ಇನ್ನೂ ಪವರ್ ಬರ್ಬೋದು. ಫ್ಲ್ಯಾಶ್ ಲೈಟ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಬಂದ್ಬಿಟ್ಟು 64 ರೂಪಾಯಿ. 64 ರೂಪಾಯಿಗೆ ಏನು ಮೋಸ ಏನೂ ಇಲ್ಲ, ಯಾರಾದರೂ ತೊಗೊಬೋದು. 64 ರೂಪಾಯಿಗೆ ಮೋಸ ಏನೂ ಇಲ್ಲ, ಆಯಿತಾ? ತೊಗೊಬೋದು ನೋಡಿ, ನಿಮಗೆ ಇಷ್ಟ ಆದರೆ. ಡಿಯೋಡ್ ಆ್ಯಪಲ್ ಮಾತ್ರ. 6ನೇ ಪ್ರಾಡಕ್ಟ್ ಬಂದ್ಬಿಟ್ಟು ಮೊಬೈಲ್ ಲೈಟು. ಹಂಗೆ ತೋರಿಸಿದ್ರೆ ಗೊತ್ತಾಗಲ್ಲ ಬಿಡಿ ನಿಮಗೆ, ಹಂಗೆ ತೋರಿಸ್ಬೇಕು. ಮೊಬೈಲ್ ಲೈಟು, ಸರಿನಾ? ಇದು ಬಂದ್ಬಿಟ್ಟು ಫೋಟೋ ತೆಗಿಬೇಕಾದ್ರೆ, ನೈಟಲ್ಲಿ ವಿಡಿಯೋ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು ನೋಡಿ. ಲೈಟು 1 ಮೋಡ್, ಇದು 2ನೇ ಮೋಡು, 3ನೇ ಮೋಡು. ಕಾಣಿಸ್ತಿರ್ಬೋದು ಮುಂಚೆ ನೋಡಿ, ಬ್ರೈಟ್ನೆಸ್ ಕಮ್ಮಿ ಇದೆ. ಇದು ಲಾಸ್ಟ್ ಮೋಡು, ಮತ್ತು ನೀವು ಕಮ್ಮಿ ಮಾಡ್ಕೊಬೋದು. ಇದು ಆಫು. 1 ಮೋಡು, 2ನೇ ಮೋಡು, 3ನೇ ಮೋಡು. ಕಾಣಿಸ್ತಾ ಇದೆಯಲ್ಲ ನೋಡಿ, ಫೇಸ್ ಎಷ್ಟು ಗ್ಲೋ ಆಗ್ತಾ ಇದೆ ಅಲ್ವಾ? ಚೆನ್ನಾಗಿದೆ. ಇದ್ರ ರೇಟು ಬಂದ್ಬಿಟ್ಟು ಇರಿ, ಎಲ್ಲ ನೆನ್ಪಿಡ್ಕೊಳಕ್ಕಾಗಲ್ಲ, ಹಂಗಾಗಿ ಇದ್ರ ರೇಟ್ ಬಂದ್ಬಿಟ್ಟು 70 ರೂಪಾಯಿ. ಬೇರೆ ಆನ್ಲೈನ್ ಇದರಲ್ಲಿ ಬಂದ್ಬಿಟ್ಟು ತುಂಬ ಜಾಸ್ತಿ ಇರುತ್ತೆ. ಬಟ್ ಇದ್ರ ಜೊತೆ ಬ್ಯಾಟ್ರಿ ಕೊಡಲ್ಲ, ಬ್ಯಾಟ್ರಿ ನಾವು ಹಾಕ್ಕೊಬೇಕು. ಬ್ಯಾಟ್ರಿ ಅವ್ರು ಕೊಡಲ್ಲ. 2 ಸಣ್ಣ ಬ್ಯಾಟ್ರಿ ಬರುತ್ತಲ್ವ, ರಿಮೋಟಿನ ಬ್ಯಾಟ್ರಿನ ನಾವು ಹಾಕ್ಕೊಬೇಕಾಗುತ್ತೆ, ಸರಿನಾ? ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಚೆನ್ನಾಗಿದೆ ಪ್ರಾಡಕ್ಟ್. ಬೇಕಾದರೆ ಬೈ ಮಾಡಿ, ಓಕೆನಾ? ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಫಸ್ಟ್ ಏಡ್ ಬಾಕ್ಸ್ ಅಂತಿದ್ಯಾ. ಇದೆಲ್ಲ ಅವಶ್ಯಕತೆ ಇಲ್ಲ, ಆದರೂ ಒಂದ್ಸರಿ ನೋಡೋಣ ಹೆಂಗಿರುತ್ತೆ ಅನ್ನೋದಕ್ಕೋಸ್ಕರ ತರಿಸ್ದೆ. ಫಸ್ಟ್ ಏಡ್ ಬಾಕ್ಸು. ಇದರಲ್ಲಿ ಬಂದ್ಬಿಟ್ಟು 3 ಕಂಪಾರ್ಟ್ಮೆಂಟ್ ಇದೆ. ಒಂದು ಕಡೆ ಟ್ಯಾಬ್ಲೆಟ್ಸು, ಒಂದು ಕಡೆ ಬ್ಯಾಂಡೇಜು, ಮತ್ತೊಂದು ಕಡೆ ಆಯಿಂಟ್ಮೆಂಟ್ ಇಡೋಕ್ಕೆ. ಇದ್ರ ರೇಟ್ ಬಂದ್ಬಿಟ್ಟು ಖಾಲಿ 70 ರೂಪಾಯಿ. ಇದೇ ನೀವು ಡಿಮಾರ್ಟಲ್ಲಿ ತೊಗೊತೀರಿ ಅಂತ ಹೇಳಿದ್ರೆ 200-250 ರೂಪಾಯಿ. ನಾನು ನೋಡಿದ್ದೀನಿ ಮೊನ್ನೆ, 200-250 ರೂಪಾಯಿ. ಬೇಕಾದವ್ರು ತಗೊಳ್ಳಿ, ಅವಶ್ಯಕತೆ ಏನಿರಲ್ಲ. ಡಬ್ಬಗಳು ಸುಮಾರು ಸಿಗ್ತವೆ, ಬಟ್ ಬೇಕಾದವ್ರು ತಗೊಳ್ಳಿ. ನಾನು ರಿವ್ಯೂ ಕೊಡಬೇಕು ಅಂತ ಹೇಳಿ ತೊಗೊಂಡೆ, ಹೆಂಗಿರುತ್ತೆ ಅಂತ. ಕ್ವಾಲಿಟಿ ನೋಡಿ, ಕ್ವಾಲಿಟಿ ಸಖತ್ತಾಗಿದೆ, ಪರವಾಗಿಲ್ಲ, ಸರಿನಾ? ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಚಾಕು ಶಾರ್ಪ್ ಮಾಡೋದು, ಶಾರ್ಪ್ನರು, ಚಾಕು, ಕತ್ತಿ ಎಲ್ಲ ಶಾರ್ಪ್ ಮಾಡೋವಂಥದ್ದು. ಹೇಳ್ದಂಗೆ ಇದ್ರ ರೇಟ್ ಬಂದ್ಬಿಟ್ಟು 84 ರೂಪಾಯಿ. ಬೇರೆ ಇದರಲ್ಲೆಲ್ಲ ಬಂದ್ಬಿಟ್ಟು ತುಂಬ ಜಾಸ್ತಿ ಇರುತ್ತೆ, 200, 250, 300 ಇರುತ್ತೆ. ಇದರಲ್ಲಿ 84 ರೂಪಾಯಿ. ಹೆಂಗಿದೆ ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ. ಹಾಗೆ ಇದನ್ನು ಒಂದೊಂದೇ ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟು ಒಂದೊಂದು ವಿಡಿಯೋ ಮಾಡ್ತೀನಿ, ಓಕೆನಾ? ಗೊತ್ತಾಗಬೇಕಲ್ವ, ಸುಮ್ಮನೆ ಜೆನ್ಯೂನ್ ಅಂದರೆ ಆಗಲ್ಲ. ಇದರಲ್ಲಿ ಇನ್ನೂ ಎಕ್ಸ್ಟ್ರಾ ಅಡ್ವಾಂಟೇಜು, ನಾನು ಖಾಲಿ ಅಂದ್ಕೊಂಡಿದ್ದು ಶಾರ್ಪ್ನರ್ ಮಾತ್ರ ಇದೆ ಅಂಥೇಳಿ, ಆದರೆ ಹಿಂದ್ಗಡೆ ಓಪನರ್ ಇದೆ, ಬೀಟ್ರೋಟು ಮತ್ತು ಇದು ತೆಗೆಯೋಕ್ಕೆ ಜಾಗನೂ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಪರವಾಗಿಲ್ಲ. ಬಿಲ್ಡ್ ಕ್ವಾಲಿಟಿ ಬಂದುಬಿಟ್ಟು ಚೆನ್ನಾಗಿದೆ, ಕೊಡ್ಬೋದು. ಏನು 84 ರೂಪಾಯಿಗೆ ಆರಾಮಾಗಿ ಕೊಡ್ಬೋದು. ಬೇಕಾದವರು ಡಿಯೋಡ್ ಆ್ಯಪಲ್ಲಿ ತೊಗೊಳ್ಳಿ. ಆಮೇಲೆ ಫುಲ್ ಡೀಟೇಲ್ಸ್ ಹೇಳ್ತೀನಿ, ಒಂದೊಂದು ತೊಗೊಬೋದಾ ಏನು ಅನ್ನೋದನ್ನ ಫುಲ್ ಹೇಳ್ತೀನಿ, ಓಕೆನಾ? ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಸೀಲರು. ಹೆಸ್ರಿಗೆ ಮಾತ್ರ ಸೀಲರು, ದಯವಿಟ್ಟು ತರಿಸ್ಬೇಡಿ. ವರ್ಕ್ ಆಗ್ತಾ ಇಲ್ಲ. ಎಲ್ಲರೂ ವೀಡಿಯೋ ಮಾಡಿರೋಂಗೆ ನಾನು ಮಾಡ್ತಾ ಇದ್ದೀನಿ, ಬಟ್ ಇದು ವರ್ಕ್ ಆಗ್ತಾ ಇಲ್ಲ. ಸುಮಾರು ಟ್ರೈ ಮಾಡಿದೆ ನಾನು. ಬ್ಯಾಟ್ರಿನೂ ಕೂಡ ಕೊಡಲ್ಲ ಅವರು, ನಾವು ಬ್ಯಾಟ್ರಿ ಹಾಕ್ಕೊಬೇಕು. ನೋಡಿ, 2 ಬ್ಯಾಟ್ರಿ ಇದೆ ಇಲ್ಲಿ.
2 ಬ್ಯಾಟ್ರಿ ಅವ್ರು ಕೊಡಲ್ಲ, ಬ್ಯಾಟ್ರಿ ನಾವು ಹಾಕ್ಕೊಬೇಕು. ಒಂದು ಹೊಗೆನೆ, ಏನು ಮಾಡೋಕ್ಕಾಗಲ್ಲ. ನೋಡ್ಕೊಂಡು ತರಿಸಾದ್ರೆ ನಿಮ್ಗೆ ಚೆನ್ನಾಗಿರೋದು ಸಿಕ್ಕಿದ್ರು ಸಿಗ್ಬೋದು, ನನಗೆ ಸಿಗಲಿಲ್ಲ. ಓಕೆನಾ, ಎಲ್ಲ ಬಾಕ್ಸ್ಗಳು ಓಪನ್ ಮಾಡಿಟ್ಟಿದ್ದೀನಿ. ಓಪನ್ ಮಾಡ್ತಾ ಅಂದರೆ ತುಂಬ ಟೈಮ್ ಆಗೋಗುತ್ತೆ. ಸೊ ಓಪನ್ ಮಾಡಿಟ್ಟಿದ್ದೀನಿ ಬಾಕ್ಸು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಕೋಂಬ್. ಅಂದರೆ ಇವ್ರು ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ಸೆಲ್ಫ್ ಕ್ಲೀನಿಂಗ್ ಹೇರ್ ಬ್ರಷ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಹಿಂಗೆ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಹಿಂಗೆ ಇದನ್ನ ಹೇಳಿದ್ರೆ ಹೊರಗೆ ಬರುತ್ತೆ. ಸೆಲ್ಫ್ ಕ್ಲೀನಿಂಗ್ ಬ್ರಷು. ಏನಾದರೂ ಕಸ ಗಿಸ ಅಂಟ್ಕೊಂಡಿದ್ರೆ ಹೋಗುತ್ತೆ ಅಂತ. ಇದ್ರ ವಿಡಿಯೋನು ಮಾಡ್ತೀನಿ ನಾನು, ಹೋಗುತ್ತಾ ಸುಳ್ಳ ಏನು ಅಂತ ನೋಡೋಣ. ಓಕೆನಾ, ಇದು ಚೆನ್ನಾಗಿದೆ ಅಂದ್ಕೊಂಡಂಗೆ. ಈ ರೇಟಿಗೆ ಅದ್ರ ರೇಟಿಗೆ ಬಂದುಬಿಟ್ಟು ಚೆನ್ನಾಗಿದೆ, ತಗೊಬೋದು. ಇದ್ರ ರೇಟ್ ಬಂದುಬಿಟ್ಟು ಕೇವಲ 56 ರೂಪಾಯಿ. 56ಕ್ಕೆ ಯಾರು ಕೊಡಲ್ಲ. 56 ತುಂಬ ಕಮ್ಮಿ ಆಯಿತಾ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಸನ್ ಗ್ಲಾಸು. ಏನು ಇದಕ್ಕೆ ಪ್ಯಾಕಿಂಗ್ ಅಂತ ಏನು ಕೊಟ್ಟಿರಲ್ಲ, ಇದೊಂದು ಪ್ಲಾಸ್ಟಿಕ್ ಕೊಟ್ಟವನು ಅಷ್ಟೇ. ಇನ್ನೇನು 30 ರೂಪಾಯಿಗೆ ಏನು ಕೊಡ್ತಾನೆ ಹೇಳಿ. ಇದ್ರ ರೇಟ್ ಬಂದುಬಿಟ್ಟು 30 ರೂಪಾಯಿ. ಪರವಾಗಿಲ್ಲ, ಸುಮ್ಮನೆ ತೋರಿಸ್ಕೊಳಕ್ಕೆ ಹಾಕೊಬೋದು. ಧೂಳೋಗುತ್ತೆ ಕಣ್ಣಲ್ಲಿ, ಅದು ಇದು ಅಂತೇಳಿ ಹಾಕೊಬೋದು. 30 ರೂಪಾಯಿ ಇದ್ರ ಪ್ರೈಸು. ಬಟ್ ಅಂಗಡಿಗಳಲ್ಲೆಲ್ಲ ಬಂದುಬಿಟ್ಟು 100 ರೂಪಾಯಿ, ಫುಟ್ಪಾತಲ್ಲಿ 100, ಆಮೇಲೆ 50ಕ್ಕೆ ಕೊಡ್ತಾರೆ. ತಗೊಬೋದು, ಏನು ಅಷ್ಟೇನು ಕ್ವಾಲಿಟಿಯಲ್ಲಿಲ್ಲ, ತಗೊಬೋದು, ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟು ಬಂದ್ಬಿಟ್ಟು ಎಗ್ ಕಟರು. ಎಗ್ ಕಟರ್ ಅಂದರೆ ತೋರಿಸ್ತೀನಿ ನೋಡಿ. ಎಲ್ಲ ಏನು ಬಾಕ್ಸಲ್ಲಿ ಬಂದಿಲ್ಲ. ಎಗ್ ಕಟರ್ ಆಯಿತಾ. 3 ಪೋರ್ಷನ್ಗಳು ಬರ್ತವೆ. ಇದು ಬಂದ್ಬಿಟ್ಟು ಬೇಸು. ಇದು 2 ಭಾಗ ಮಾಡೋಕ್ಕೆ ಎಗ್ನ ಇದ್ರೊಳಗೆ ಹಾಕ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ಎಗ್ ಕಟ್ ಆಗುತ್ತೆ. ಮತ್ತು ಇದು 5 ಭಾಗ ಮಾಡ್ಬೋದು ಇದರಲ್ಲಿ. ಓಕೆನಾ, ಇದು ಬಂದ್ಬಿಟ್ಟು 8 ಭಾಗ ಮಾಡ್ಬೋದು ಇದರಲ್ಲಿ. ಸೇಮ್ 3 ಕೊಟ್ಟಿರ್ತಾನೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 30 ರೂಪಾಯಿ. 30 ರೂಪಾಯಿಗೆ ಓಕೆ. ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿನೂ ಸಖತ್ತಾಗಿದೆ ಗುರು. ಬಿಲ್ಡ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ತಗೊಬೋದು, ಇದನ್ನು ತಗೊಬೋದು ಆಯಿತಾ. ಯಾವುದನ್ನ ತಗೊಬೋದು, ಯಾವುದನ್ನ ತಗೊಬಾರ್ದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಮೊದಲೇ. ನಿಮಗೆ ಇಷ್ಟ ಬಂದರೆ ತಗೊಳ್ಳಿ, ಇಲ್ಲಾದರೆ ಬೇಡ ಆಯಿತಾ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಸ್ಯಾನಿಟ್ರಿ ಪ್ಯಾಡ್ ಅಂತೆ. ಇದ್ರದ್ದೇ ಗುರು ತಲೆ ಕೆಟ್ಟೋಗಿದ್ದು ನನಗೆ. ಸ್ಯಾನಿಟ್ರಿ ಪ್ಯಾಡು ಸೈಜ್ ವೈಸು ಬರಬೇಕು ಲೆಕ್ಕ. ದಯವಿಟ್ಟು ಟ್ರೈ ಮಾಡೋಣ ಅಂದ್ಕೊಳ್ಳೋರು ತಗೊಳ್ಳಿ. ಬಟ್ ಇದು ಮಾಡೋರು ತೊಗೊಬೇಡಿ. ಸ್ಯಾನಿಟ್ರಿ ಪ್ಯಾಡ್ ನೋಡಿ, ಸಣ್ಣದು. ಮಕ್ಕಳು ಸ್ಯಾನಿಟ್ರಿ ಪ್ಯಾಡ್ ಇದ್ದಂಗಿದೆ. ಯಾರು ಸ್ಯಾನಿಟ್ರಿ ಪ್ಯಾಡ್ ಬಗ್ಗೆ ಹೇಳಲ್ಲ, ಬಟ್ ಹೇಳ್ತಾ ಇದ್ದೀನಿ. ಲೇಡೀಸ್ ಕೆಲವೊಬ್ರು ತರಿಸ್ತೀನಿ ಮನೆಯಲ್ಲಿ, ಮತ್ತು ಜೆಂಟ್ಸು ತರಿಸ್ಕೊತೀನಿ ಅನ್ನೋರು ತುಂಬ ಸಣ್ಣ ಸೈಜ್ ಇದೆ. ಒಂದ್ಸರಿ ಸೈಜ್ ಇದೆಯಾ ಇಲ್ವಾ ನೋಡಿ. ನಾನು ಹಂಗೆ ಆರ್ಡ್ರ್ ಮಾಡಿದೆ, ರೆಗ್ಯುಲರ್ ಅಲ್ವಾ ಅಂತೇಳಿ. ಇದ್ರ ರೇಟ್ ಬಂದ್ಬಿಟ್ಟು 51 ರೂಪಾಯಿ. 51 ರೂಪಾಯಿಗೇನು ಪರವಾಗಿಲ್ಲ. 24 ಪೀಸ್ ಕೊಡ್ತವನೆ. 24 ಪೀಸ್ ಕೊಟ್ಟೇನೆ. ಬಟ್ ಸಣ್ಣ ಸೈಜು, ತುಂಬ ಸಣ್ಣದು. ಮಕ್ಕಳು ಸೈಜ್ ಅಂದರೆ ಒಂದು 12 ವರ್ಷ 13 ವರ್ಷ ಅಂಥ ಮಕ್ಕಳಿಗೆ ಆಗುತ್ತೆ, ಸರಿನಾ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ರಬ್ಬರ್ ಇರೇಸರು. ರಬ್ಬರ್ ಅಂತೀವಿ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದಲ್ವ, ರಬ್ಬರ್ ಅಂತೀವಿ. ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದು ಇರೇಸರ್ ಅಂತಾರೆ ಇದಕ್ಕೆ. 31 ರೂಪಾಯಿ. ಇದಕ್ಕೇನು ಇದು ಜಾಸ್ತಿನೇ ಆಯಿತು. ಅಂಗಡಿಗಳಲ್ಲಿ 1 ರೂಪಾಯಿಗೆ ಒಂದೊಂದು ಸಿಗ್ತದೆ. ಬಟ್ ಇದು ಸ್ವಲ್ಪ ದೊಡ್ಡದಿದೆ, ಡಿಸೈನಲ್ಲಿ ಸಖತ್ತಾಗಿದೆ. ಬೇಕಾದರೆ ತಗೊಳ್ಳಿ. ನನ್ನ ಪ್ರಕಾರ ಯೂಸ್ಲೆಸ್ ಇದು. ಇಲ್ಲೇ ಶಾಪ್ಗಳಲ್ಲಿ ಸಿಗುತ್ತೆ ನಿಮಗೆ 1-2 ರೂಪಾಯಿಗೆಲ್ಲ, ಸರಿನಾ. ಆ ರೇಟಿಗೆ ಇದಲ್ಲ. 31 ರೂಪಾಯಿ ವೇಸ್ಟ್. ಇದು ವೇಸ್ಟ್ ಆಫ್ ಮನಿ, ಬೇಡ. ಶೋಕಿ ಮಾಡಬೇಕು ಅಂದರೆ ತೊಗೊಬೋದು. ಶೋಕಿ ಅಂದರೆ ಅರ್ಥ ಆಯ್ತಲ್ವ, ತೋರಿಸ್ಕೊಬೇಕು. ನನ್ನ ಹತ್ರ ಡಿಸೈನ್ಸ್ ರಬ್ಬರ್ ಇದೆ ಅನ್ನೋದಾದರೆ ತೊಗೊಬೋದು. 30 ರೂಪಾಯಿ ಇದು ಡಿಯೋಡ್ ಆ್ಯಪಲ್ಲಿ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಲೇಡೀಸ್ಗಳಿಗೆ ಮಹತ್ವವಾಗಿದ್ದು. ಇದನ್ನಿನ್ನೂ ಚೆಕ್ಕೆ ಮಾಡಿಲ್ಲ, ನಿಮ್ಮ ಮುಂದೆನೇ ಚೆಕ್ ಮಾಡೋಣ. ಇದು ಸ್ಕಿಪ್ಪಿಂಗ್ ರೋಪು, ಓಕೆನಾ. ಎಲೆಕ್ಟ್ರಿಕಲ್ ಸ್ಕಿಪ್ಪಿಂಗ್ ಇದು. ಅಂದರೆ ಡಿಜಿಟಲ್ ಕೌಂಟಿಂಗ್ ಜಂಪಿಂಗ್ ರೋಪ್ ಅಂತ ಹಾಕಿದ್ದಾರೆ ಅದರಲ್ಲಿ.
ಏನು ಡಿಜಿಟಲ್ ಕೌಂಟ್ ಮಾಡುತ್ತೆ ಬಿಡುತ್ತೆ ಗೊತ್ತಿಲ್ಲ, ಅದ್ರದ್ದು ವಿಡಿಯೋ ಮಾಡ್ತೀನಿ ಒಂದ್ಸರಿ, ಸರಿನಾ. ಒಂದು ನೋಡಿ ಈ ಥರದ್ದೊಂದು ಬ್ಯಾಗ್ ಕೊಟ್ಟಿದ್ದಾನೆ. ಇದು ನಮ್ಮ ಮದುವೆಗಳಲ್ಲೆಲ್ಲ ಕಾಯಿಗೆ ಎಲ್ಲ ಕೊಟ್ಟು ಕಳ್ಸಲ್ವ ಅದು. ಮತ್ತು ಈ ಥರದ್ದು ಲಾಕ್ಸ್ ಕೊಟ್ಟಿದ್ದಾನೆ, ಇದಕ್ಕೆ ಲಾಕ್ ಮಾಡ್ಕೊಬೇಕು. ಶೆಲ್ ಒಂದು ಕೊಟ್ಟಿದ್ದಾನೆ, ಎಲ್ಲ ಅವನೇ ಕೊಟ್ಟಿದ್ದಾನೆ. ಬಟ್ ಶೆಲ್ ತುಕ್ಕಿಡ್ದು ಹೋಗಿದೆ, ನೀರು ಹಿಡಿದು ತುಕ್ಕಿಡ್ದೆಲ್ಲ ಹೋಗಿದೆ. ಇದನ್ನು ಒಂದ್ಸರಿ ಯಾಕೆ ಚೆಕ್ ಮಾಡ್ತೀನಿ. ಇದ್ರದ್ದು ರೋಪು ಮತ್ತು ಇದ್ರದ್ದು ಅಕ್ಸೆಸರೀಸ್ ಎಲ್ಲ ಇಲ್ಲಿದೆ, ಒಂದ್ಸರಿ ಹಾಕಿ ಚೆಕ್ ಮಾಡಿಸ್ತೀನಿ. ಓಕೆನಾ, ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳ್ತೀನಿ. ಮೋಸ್ಟ್ಲಿ ವರ್ತ್ ಅಂದರೆ 145 ರೂಪಾಯಿಗೆ ಓಕೆ ಅನ್ಕೊತೀನಿ ನಾನು. 145 ರೂಪಾಯಿ ಇದ್ರ ರೇಟು. ಬೇಕಾದರೆ ತಗೊಳ್ಳಿ, ನಾನು ಸಿಂಗಲ್ ವೀಡಿಯೋ ಮಾಡಾಕ್ತೀನಿ. ಆಮೇಲೆ ನೀವು ಬೈ ಮಾಡಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡಿ. ಇಲ್ಲ ನಿಮಗೆ ಬೇಕೇ ಬೇಕು ಅನ್ನೋದಾದರೆ ತೊಗೊಬೋದು, ಸರಿನಾ. ಅದ್ರ ಬಾಕ್ಸ್ ಈ ಬಾಕ್ಸಲ್ಲಿ ಬರುತ್ತದು, ಓಕೆನಾ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟು ಬಂದ್ಬಿಟ್ಟು ಇನ್ನೂ 2 ಪ್ರಾಡಕ್ಟ್ ಇದೆ. ಒಂದು ಚಾರ್ಜಿಂಗ್ ಕೇಬಲ್, ಓಕೆನಾ. ಚಾರ್ಜಿಂಗ್ ಕೇಬಲ್ ಇದು ಸಿ ಟೈಪ್ ಚಾರ್ಜಿಂಗ್ ಕೇಬಲು. ಇದ್ರ ಬೆಲೆ ಬಂದ್ಬಿಟ್ಟು ನಂಬಲ್ಲ, ಅಂಗಡಿಗಳಲ್ಲಿ ಹೋದರೆ 100-150 ರೂಪಾಯಿ, ಇಲ್ಲಿ ಬಂದುಬಿಟ್ಟು 25 ರೂಪಾಯಿ. ಇದನ್ನ ಹಾಕಿ ನಿಮ್ಮ ಮುಂದ್ಗಡೆ ಚೆಕ್ ಮಾಡಿಬಿಡ್ತೀನಿ. ಇದೊಂದೇ ಚೆಕ್ ಮಾಡೋಕ್ಕಾಗೋದು ಇವಾಗ. ನನ್ನ ಮೊಬೈಲ್ ಇದೆ ಇನ್ನೊಂದು, ನೋಡಿ ಚಾರ್ಜಿಂಗ್ ಆಗ್ತಾ ಇದ್ದೀನಿ ನೋಡಿ. ಸ್ಪೀಡ್ ಚಾರ್ಜಿಂಗ್ ಆಗುತ್ತೆ ಇದರಲ್ಲಿ. ಇನ್ನೊಂದ್ಸರಿ ಚೆಕ್ ಮಾಡೋಣ ನೋಡಿ. ಸ್ಪೀಡ್ ಚಾರ್ಜಿಂಗ್ ಆಗುತ್ತೆ, ಚಾರ್ಜ್ ಆಗ್ತಾ ಇದೆ. 32 ವಾಟ್ಸ್ ಫ್ರೀ ಅಂದರೆ ಸ್ಪೀಡ್ ಚಾರ್ಜ್ ಕೊಡ್ತಾನೆ. ಇಲ್ಲಿ ಬರ್ದಿದ್ದಾನೆ ನೋಡಿ. ಔಟ್ಪುಟ್ ಬಂದುಬಿಟ್ಟು 3.5 ಆ್ಯಂಪು, ಫಾಸ್ಟ್ ಚಾರ್ಜಿಂಗು, ಫಾಸ್ಟ್ ಸಿಂಕು, ಡ್ಯೂರಬಲ್ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾನೆ. ನೋಡೋಣ ಎಷ್ಟು ತಿಂಗಳು ಬರುತ್ತೆ ಅಂತ. ಇದನ್ನು ಮಾಡ್ತೀನಿ, ಎಷ್ಟು ತಿಂಗಳು ಬಂತು ಅಂತಲೂ ವಿಡಿಯೋ ಮಾಡ್ತೀನಿ. ಇದನ್ನು ಚೆನ್ನಾಗಿದೆ, ಪರವಾಗಿಲ್ಲ. 30-25 ರೂಪಾಯಿಗೆ ಸೂಪರ್ ಪ್ರಾಡಕ್ಟು, ಓಕೆನಾ. ಕೇಬಲ್ ಅಂಗಡಿಯಲ್ಲಿ ತೊಗೊಳೋದಕ್ಕಿಂತ ನೀವು 1000 ರೂಪಾಯಿ ಕೇಬಲ್ ತೊಗೊಂಬಂದ್ರೆ ನೀವೇ ಮಾರ್ಕೊಳ್ಳೋರು, ಸರಿನಾ. 50 ರೂಪಾಯಿಗೆ ಮಾರಿದ್ರು 25 ರೂಪಾಯಿ ಲಾಭ. ಲಾಸ್ಟ್ ಪ್ರಾಡಕ್ಟು ಬಂದ್ಬಿಟ್ಟು ನನಗನ್ಸಿದ್ದು ಕುಂಕುಮ ಬಟ್ಲು. ಈ ಕುಂಕುಮ ಬಟ್ಲು ಗೊತ್ತಲ್ಲ ನನಗೆ, ಇದು ಕುಂಕುಮ ಬಟ್ಲು. ಇದಕ್ಕೆ ಬಂದ್ಬಿಟ್ಟು ರೇಟು 16 ರೂಪಾಯಿ. 16 ರೂಪಾಯಿಗೆ ಹಿಂಗೆ ಬರುತ್ತೆ. ನಾವು ಅಂದ್ಕೊಂಡಿದ್ದು ತಪ್ಪಷ್ಟೇ. ನೋಡಿ ಇಷ್ಟು ಸಣ್ಣದು ಕೊಟ್ಟಿದ್ದಾನೆ. ಒಂದು ಸರಿಗೆ ಕುಂಕುಮ ಹಾಕ್ಬೋದು. ಇದ್ರ ಟ್ಯಾಪ್ಸು 16 ರೂಪಾಯಿಗೆ ಇದೇ ಬರೋದು. ನಾವು ಓವರ್ ಎಕ್ಸ್ಪೆಕ್ಟ್ ಮಾಡಬಾರ್ದು. 5 ಪ್ಲಾಸ್ಟಿಕ್ ಇಂದಿದು, ಅಷ್ಟೇನು ಕ್ವಾಲಿಟಿ ಇಲ್ಲ. 16 ರೂಪಾಯಿ ಕೊಟ್ಟಿದ್ದಾನೆ, ತುಂಬ ಸಣ್ಣದು. ಇದನ್ನು ತರಿಸ್ಕೊತೀನಿ ಅಂತೇಳಿ ಅಲ್ಲಿ ಫೋಟೋ ನೋಡಿಬಿಟ್ಟು ದಯವಿಟ್ಟು ತರಿಸ್ಕೊಬೇಡಿ, ಏನು ಚೆನ್ನಾಗಿರಲ್ಲ. ಓಕೆ ಫ್ರೆಂಡ್ಸ್, ಅಷ್ಟು. ಇನ್ನೊಂದು ವಿಷಯ ನೀವು ಕೇಳೋದಾದರೆ, ಇವಾಗ ಇಷ್ಟು ಪ್ರಾಡಕ್ಟ್ಸ್ಗೆ ಎಷ್ಟಾಯಿತು ಅಂತ ಕೇಳ್ಬೋದು. ಇಷ್ಟು ಪ್ರಾಡಕ್ಟ್ಸ್ಗೆ ಬಂದುಬಿಟ್ಟು ಆಗಿದ್ದ ರೇಟ್ ಬಂದುಬಿಟ್ಟು 1074 ರೂಪಾಯಿ, ಸರಿನಾ. 1074ಕ್ಕೆ ಇಷ್ಟು ಐಟಮು, 17 ಐಟಮು 1074ಕ್ಕೆ, ಸರಿನಾ. ಇನ್ನೊಂದು ತೋರಿಸ್ಬೇಕು, ಹಂಗೆ ತೋರಿಸ್ತೀನಿ ನಿಮಗೆ. ಅದು ತೋರಿಸ್ಲಿಲ್ಲ ಅಂದ್ಕೊತೀನಿ ನಾನು. ಇನ್ನೊಂದು ಐಟಮ್ ಇದೆ, ಐಟಮ್ ಮರ್ತು ಬಿಟ್ಟಿದ್ದೀನಿ. ಅಷ್ಟಕ್ಕೆಲ್ಲ ಆಗಿದ್ದು 1074 ಎಲ್ಲ ಸೇರಿ. ಇದ್ರದ್ದು ರೇಟ್ ಬಂದುಬಿಟ್ಟು 69 ರೂಪಾಯಿ, ಸರಿನಾ. ಇದು ಬಂದುಬಿಟ್ಟು ಹೆಡ್ ಲ್ಯಾಂಪ್. ಇದ್ರದ್ದು ಬಂದ್ಬಿಟ್ಟು 3 ಶೆಲ್ಲು ನೋಡಿ, ಹಿಂಗೆ ಓಪನ್ ಆಗುತ್ತೆ ಇದು. 3 ಶೆಲ್ಲು. ಇದನ್ನು ಚೆಕ್ ಮಾಡೋಣ.